ಹೆಚ್ಚಿನ ಜನರು ಒಂಟಿತನಕ್ಕೆ ಪರಿಹಾರ ಎಂದರೆ ಹೊಸ ಸ್ನೇಹಿತರು, ಹೊಸ ಪ್ರೀತಿ, ಹೊಸ ಸಂಬಂಧ ಎಂದು ಭಾವಿಸುತ್ತಾರೆ. ಆದರೆ ಒಂದು ಪ್ರಶ್ನೆ ಕೇಳಿ, ಯಾಕೆ ಕೆಲವರು 1000 ಜನರ ನಡುವೆ ಇದ್ದರೂ ಒಂಟಿಯಾಗಿ ಇರುತ್ತಾರೆ ಮತ್ತು ಯಾಕೆ ಕೆಲವರು ಒಬ್ಬರೇ ಇದ್ದರೂ ಸಂತೋಷವಾಗಿ ಇರುತ್ತಾರೆ? ಅದರರ್ಥ ಸಮಸ್ಯೆ ಹೊರಗಿನ ಜಗತ್ತಿನಲ್ಲಿ ಇಲ್ಲ, ಸಮಸ್ಯೆ ನಮ್ಮ ಒಳಗಿನ ಜಗತ್ತಿನಲ್ಲಿ ಇದೆ. ವಿಜ್ಞಾನ ಹೇಳುವ ಮೊದಲ ಸತ್ಯ, ನಮ್ಮ ಮೆದುಳು ಯಾವಾಗಲೂ 2 ಪ್ರಶ್ನೆಗಳನ್ನು ಕೇಳುತ್ತದೆ. ನಾನು ಸುರಕ್ಷಿತವಾಗಿದ್ದೇನಾ? ನಾನು ಯಾರಿಗಾದರೂ ಮುಖ್ಯವೇ? ಈ 2 ಪ್ರಶ್ನೆಗಳಿಗೆ ಉತ್ತರ ಸಿಗದಿದ್ದಾಗ ಒಂಟಿತನ ಹುಟ್ಟುತ್ತದೆ. ಅದಕ್ಕಾಗಿಯೇ ಕೆಲವರು ಪ್ರೀತಿ ಸಿಕ್ಕರೂ ಒಂಟಿತನ ಹೋಗುವುದಿಲ್ಲ, ಏಕೆಂದರೆ ಅವರ ಮನಸ್ಸು ಇನ್ನೂ ತನ್ನ ಮೌಲ್ಯವನ್ನು ಹುಡುಕುತ್ತಿದೆ. ಪುರಾಣ ಹೇಳುವ ಮೊದಲ ಸತ್ಯ. ಉಪನಿಷತ್ತುಗಳಲ್ಲಿ ಒಂದು ಅದ್ಭುತ ವಾಕ್ಯವಿದೆ, ನೀನು ಹುಡುಕುತ್ತಿರುವುದು ನೀನೇ. ಇದರ ಅರ್ಥ ಏನು? ನಾವು ಜೀವನ ಪೂರ್ತಿ ಪ್ರೀತಿ, ಗೌರವ, ಒಪ್ಪಿಗೆ, ಸಂತೋಷವನ್ನು ಹೊರಗಡೆ ಹುಡುಕುತ್ತೇವೆ. ಆದರೆ ಆತ್ಮದ ಹಸಿವು ಹೊರಗಿನ ವಸ್ತುಗಳಿಂದ ತುಂಬುವುದಿಲ್ಲ, ಅದು ಸ್ವಯಂ ಅರಿವಿನಿಂದ ಮಾತ್ರ ತುಂಬುತ್ತದೆ. ಒಂಟಿತನಕ್ಕೆ ಪರಿಹಾರಗಳು. ಪರಿಹಾರ 1, ನಿಮ್ಮೊಳಗಿನ ಖಾಲಿತನದಿಂದ ಓಡಬೇಡಿ. ಹೆಚ್ಚಿನ ಜನರು ಒಂಟಿತನ ಬಂದಾಗ ಮೊಬೈಲ್ ತೆಗೆದುಕೊಳ್ಳುತ್ತಾರೆ, ಇನ್ಸ್ಟಾಗ್ರಾಮ್ ತೆಗೆಯುತ್ತಾರೆ, ಯೂಟ್ಯೂಬ್ ನೋಡುತ್ತಾರೆ ಅಥವಾ ಯಾರಿಗಾದರೂ ಮೆಸೇಜ್ ಮಾಡುತ್ತಾರೆ. ಅಂದರೆ ಒಂಟಿತನವನ್ನು ಅನುಭವಿಸದೆ ಅದರಿಂದ ದೂರ ಓಡುತ್ತಾರೆ. ಆದರೆ ಆಧ್ಯಾತ್ಮ ಹೇಳುತ್ತದೆ, ನೀವು ಎದುರಿಸದ ಭಾವನೆ ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ. ಒಂದು ದಿನ 15 ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ, ಒಂಟಿತನದ ಜೊತೆ ಕುಳಿತುಕೊಳ್ಳಿ. ಮೊದಲಿಗೆ ನಿಮ್ಮ ಒಂಟಿತನ ನಿಮಗೆ ನೋವಾಗಬಹುದು, ಆದರೆ ನಿಧಾನವಾಗಿ ಅದರ ಹಿಂದಿನ ಕಾರಣ ಕಾಣಿಸುತ್ತದೆ. ಪರಿಹಾರ 2, ನಿಮ್ಮನ್ನು ನೀವು ಅರಿತುಕೊಳ್ಳಿ. ಒಂಟಿತನದ ಮೂಲ ಕಾರಣ ಬಹಳ ಭಾರಿ. ಇತರರು ನಮ್ಮನ್ನು ಅರ್ಥ ಮಾಡಿಕೊಳ್ಳದಿರುವುದಲ್ಲ, ನಾವು ನಮ್ಮನ್ನು ಅರ್ಥ ಮಾಡಿಕೊಳ್ಳದಿರುವುದು. ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನನಗೆ ನಿಜವಾಗಿಯೂ ಏನು ಬೇಕು? ನಾನು ಯಾವುದಕ್ಕೆ ಹೆದರುತ್ತಿದ್ದೇನೆ? ನಾನು ಯಾರ ಒಪ್ಪಿಗೆಯನ್ನು ಹುಡುಕುತ್ತಿದ್ದೇನೆ? ಈ ಪ್ರಶ್ನೆಗಳ ಉತ್ತರಗಳು ಜೀವನ ಬದಲಾಯಿಸಬಹುದು. ಪರಿಹಾರ 3, ಸೇವೆ. ಭಗವದ್ಗೀತೆ ಹೇಳುತ್ತದೆ, ತನ್ನ ಬಗ್ಗೆ ಮಾತ್ರ ಯೋಚಿಸುವ ಮನಸ್ಸು ದುಃಖವನ್ನು ಸೃಷ್ಟಿಸುತ್ತದೆ. ವಿಜ್ಞಾನವೂ ಇದೇ ಹೇಳುತ್ತದೆ. ಯಾರಿಗಾದರೂ ಸಹಾಯ ಮಾಡಿದಾಗ ಆಕ್ಸಿಟೋಸಿನ್ ಮತ್ತು ಡೋಪಾಮಿನ್ ಬಿಡುಗಡೆಯಾಗುತ್ತವೆ. ಇವು ಸಂತೋಷವನ್ನು ಹೆಚ್ಚಿಸುತ್ತವೆ. ಅದಕ್ಕಾಗಿಯೇ ಇತರರ ಜೀವನದಲ್ಲಿ ಬೆಳಕಾಗುವವರು ಕಡಿಮೆ ಒಂಟಿತನ ಅನುಭವಿಸುತ್ತಾರೆ. ಪರಿಹಾರ 4, ಪ್ರಕೃತಿಯ ಜೊತೆ ಸಂಪರ್ಕ. ಮರಗಳ ಮಧ್ಯೆ ನಡೆಯಿರಿ, ಆಕಾಶವನ್ನು ನೋಡಿ, ಸೂರ್ಯೋದಯವನ್ನು ನೋಡಿ. ಇದು ಸಾಮಾನ್ಯ ಸಲಹೆ ಅನಿಸಬಹುದು, ಆದರೆ ಸಂಶೋಧನೆಗಳು ಹೇಳುತ್ತವೆ ಪ್ರಕೃತಿಯಲ್ಲಿ ಸಮಯ ಕಳೆಯುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ ಎಂದು. ಪುರಾಣಗಳು ಹೇಳುತ್ತವೆ, ಪ್ರಕೃತಿ ದೇವರು ಅತ್ಯಂತ ಹತ್ತಿರದ ರೂಪ. ಪರಿಹಾರ 5, ನಿಮ್ಮ ಜೀವನಕ್ಕೆ ಒಂದು ಉದ್ದೇಶ ನೀಡಿ. ಒಂಟಿತನ ಹೆಚ್ಚಾಗುವುದು ಜೀವನದಲ್ಲಿ ಅರ್ಥ ಕಾಣದಾಗ. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಒಂದು ಕಾರಣ ಇರಬೇಕು. ಉದಾಹರಣೆಗಾಗಿ ಒಂದು ಕನಸು, ಒಂದು ಗುರಿ, ಒಂದು ಸೇವೆ, ಒಂದು ಮಿಷನ್. ಉದ್ದೇಶವಿರುವ ವ್ಯಕ್ತಿ ಒಂಟಿಯಾಗಿರಬಹುದು, ಆದರೆ ಖಾಲಿಯಾಗಿರುವುದಿಲ್ಲ. ಅತ್ಯಂತ ಆಳವಾದ ಸತ್ಯ, ಬಹುಶಃ ಒಂಟಿತನ ನಿಮ್ಮ ಜೀವನದ ಸಮಸ್ಯೆ ಅಲ್ಲ, ಅದು ಒಂದು ಆಹ್ವಾನ. ಒಳಗೆ ತಿರುಗಿ ನೋಡುವ ಆಹ್ವಾನ. ಜಗತ್ತನ್ನು ಹುಡುಕುವುದನ್ನು ನಿಲ್ಲಿಸಿ, ನಿಮ್ಮನ್ನು ಹುಡುಕುವ ಆಹ್ವಾನ. ಏಕೆಂದರೆ ನಿಮ್ಮನ್ನು ನೀವು ಕಂಡುಕೊಂಡ ದಿನ ಒಂಟಿತನ ಶತ್ರುವಾಗಿರುವುದಿಲ್ಲ, ಅದು ನಿಮ್ಮ ದೊಡ್ಡ ಗುರುವಾಗುತ್ತದೆ. ಜನರು ನಿಮ್ಮ ಜೀವನದಿಂದ ದೂರ ಹೋಗಬಹುದು, ಸ್ನೇಹಿತರು ಬದಲಾಗಬಹುದು, ಸಂಬಂಧಗಳು ಮುರಿಯಬಹುದು, ಆದರೆ ನಿಮ್ಮೊಂದಿಗೆ ನೀವು ನಿರ್ಮಿಸುವ ಸಂಬಂಧ ಮಾತ್ರ ಕೊನೆಯ ಉಸಿರಿನವರೆಗೂ ಇರುತ್ತದೆ. ಆದ್ದರಿಂದ ಮೊದಲು ನಿಮ್ಮನ್ನು ನೀವು ಸ್ನೇಹಿತರಾಗಿಸಿಕೊಳ್ಳಿ, ಆಗ ಒಂಟಿತನವು ನಿಮ್ಮನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ. ಧನ್ಯವಾದಗಳು.